ಓಂ ದ್ವಿಭ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ ಆತ್ಮಬ್ರಹ್ಮಾದಯ ಶಬ್ದ ಸ್ತಮೃತೆ ವಿಷ್ಣುಮವ್ಯಯಂ ನ ಸಂಭವಂತಿ ಯಸ್ಮಾತ್ ತೈಃ ನೈವಾಪ್ತ ಗುಣಪೂರ್ಣತ. 1ನೇ ಅಧ್ಯಾಯದ 3ನೇ ಪಾದದ ಮೊದಲ ಸೂತ್ರ ಇದು. ಇದರ ಪದ್ಮನಾಭತೀರ್ಥ ವಿರಚಿತವಾದ ಸತ್ತರ್ಕ ದೀಪಾವಳಿ ನಾವು ನೋಡಬೇಕಾದದ್ದು. ಈಗಾಗಲೇ ಒಂದ್ಸರಿ ನಾವು ಹಿಂದೆ ನೋಡಿದಂತೆ ಮೂಲದಲ್ಲಿ ಪ್ರಾಯಣ ಅಂತ ಇದ್ದಿರಬಹುದಾದ ಶಬ್ದ ಏನಿದೆ ಅದನ್ನು ಬಾಹುಲ್ಯೇನ ಅಂತ ಪದ್ಮನಾಭ ತೀರ್ಥರು ತಗೊಂಡಿದ್ದಾರೆ. ಇಲ್ಲದೆ ಹೋದರೆ ಬಾಹುಲ್ಯೇನ ಅಂತ ಹೇಳಲಿಕ್ಕೆ ಪದ್ಮನಾಭ ತೀರ್ಥರಿಗೆ ಬೇರೆ ಕಾರಣ ಏನೂ ಇರಲಿಲ್ಲ. ವಿಷ್ಣುವಿನಲ್ಲಿಯೂ ವಿಷ್ಣುವಿಗಿಂತ ಇತರರಾದ ಜಡ ಮತ್ತು ಚೇತನಗಳಲ್ಲಿಯೂ ಪ್ರಸಿದ್ಧವಾದ ಶಬ್ದಗಳಿಗೆ ವಿಷ್ಣುವಿನಲ್ಲಿಯೇ ಮುಖ್ಯ ವೃತ್ತಿ ಅನ್ನೋದನ್ನು ಬಾಹುಲ್ಯನ ತೋರಿಸ್ತಾರೆ. ಪ್ರಾಸಂಗಿಕವಾಗಿ ಮತ್ತೊಂದೆರಡು ವಿಷಯಗಳು ಬರಬಹುದು ಅಂತ ತಾತ್ಪರ್ಯ. ಅದಕ್ಕೆ ಅಲ್ಲಿ ಮುಂದೆ ಏನು ಕೆಲವು ವಾಕ್ಯಗಳು ಬಂದಿವೆ ಅದನ್ನೆಲ್ಲ ನಾವು ನೋಡಬೇಕಾದಿಲ್ಲ. ತತ್ವಪ್ರಕಾಶಕದಲ್ಲಿ ನೋಡಿ ಮುಗಿಸಿದ್ದೀವಿ. ಗ್ರಥ್ಯತೆ ತಸ್ಮಿನ್ ಇತಿ ಗ್ರಂಥಿ ಧಾರಕಃ, ಅದೊಂದನ್ನು ನೋಡಬೇಕು. ಈಗ ನಾವು ವಿಗ್ರಹ ಮಾಡುವಾಗ ಸಾಮಾನ್ಯವಾಗಿ ಗ್ರಥ್ಯತೆ ಅಸ್ಮಿನ್ ಇತಿ ಗ್ರಂಥಿ ಅಂತ ಹೀಗೆ ಮಾಡ್ಕೊಂಡಿರ್ತೇವೆ. ಎಲ್ಲವೂ ಕೂಡ ಇವನಲ್ಲಿ ಕಟ್ಟಿ ಹಾಕಲ್ಪಡ್ತದೆ. ಅಸ್ಮಿನ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಅಸ್ಮಿನ್ ಅಂತ ಹೇಳಿದ್ರು ತಸ್ಮಿನ್ ಅಂತ ಹೇಳಿದ್ರು ವ್ಯತ್ಯಾಸ ಏನಿಲ್ಲ. ಇತಿ ಗ್ರಂಥಿ ಧಾರಕಃ. ಇದು ಗ್ರಂಥ ಸಂದರ್ಭೆ ಮತ್ತು ಗ್ರಥಿ ಬಂಧನೆ ಅಂತ ಅಥವಾ ಗ್ರಂಥ ಬಂಧನೆ ಅಂತ ಎರಡು ಧಾತುಗಳಿವೆ. ಎರಡಕ್ಕೂ ಕೂಡ ಕರ್ಮಣಿ ಪ್ರಯೋಗದಲ್ಲಿ ಗ್ರಥ್ಯತೆ ಅಂತಲೇ ರೂಪ ಆಗ್ತದೆ. ಆ ದೃಷ್ಟಿಯಿಂದ ಸಂದರ್ಭ ಅನ್ನುವಂಥ ಧಾತುವನ್ನು ತಗೊಂಡು ಈ ಶಬ್ದಕಲ್ಪ ಧ್ರುವ ಮೊದಲಾದ ಕಡೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅದಕ್ಕೆ ಸಂದರ್ಭ ಅಂದರೆ ಅರ್ಥ ಗೊತ್ತಿರಲಿ. ಸಂದರ್ಭ ಅಂದರೆ ಮೆನ್ಷನ್ ಮಾಡುವುದು ಅಂತ ಅರ್ಥ. ಅಲ್ಲಿ ಉಳಿದವ್ರು ಏನು ಅರ್ಥ ಹೇಳಿದಾರೋ ಗೊತ್ತಿಲ್ಲ. ಅಂತೂ ಗ್ರಂಥ ಸಂದರ್ಭ ಅಂದರೆ ಈ ಮಹಾಭಾರತ ಮೊದಲಾದ ಗ್ರಂಥಗಳು ಅಂತ ಹೇಳಿದರೆ ಅಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತುತಪಡಿಸಿರ್ತಾರೆ. ಅದಕ್ಕಾಗಿ ಸಂದರ್ಭ ಅಂದರೆ ವಿವರಿಸುವುದು ಅಂತ ಅರ್ಥ ಕಾಣಿಸ್ತದೆ ನನಗೆ. ಅದೇನೇ ಇರಲಿ, ಆ ಧಾತುವನ್ನು ತಗೊಳ್ಳೋದಕ್ಕಿಂತ ಗ್ರಂಥ ಬಂಧನೆ ಅಂತ ಧಾತು ತಗೊಂಡ್ರೆ ತಸ್ಮಿನ್ ಅಥವಾ ಅಸ್ಮಿನ್ ಇದರಲ್ಲಿ ಎಲ್ಲವೂ ಕೂಡ ಕಟ್ಟಲ್ಪಡ್ತದೆ. ಅದಕ್ಕಾಗಿ ಇದನ್ನು ಗ್ರಂಥ ಅಂತ ಹೀಗೆ ಹೇಳ್ತಾರೆ ಅಂತ ತಗೊಳ್ಬೇಕು. ಇದಕ್ಕೆ ಉಣಾದಿ ಗಣದಲ್ಲಿ ಪಠಿತ ಆದ್ದರಿಂದ ಇದಕ್ಕೆ ಈ ಅನ್ನೋ ಪ್ರತ್ಯಯ ಬರ್ತದೆ. ಸ್ವ ನೀ ಕಶ್ಯ ಯಂಗ್ ಅಂತ ಈಗ ಒಂದು ಸೂತ್ರ ಇದೆ. ಆದ್ದರಿಂದ ಈ ಪ್ರತ್ಯಯ ಬಂದರೆ ಯಥಾಯಥಂ ಇಹಿ ಭಾವಕರಣಾದವು ಯಥಾಯಥಂ. ಭಾವ ಅನ್ನೋ ಅರ್ಥದಲ್ಲಿ ಕಟ್ಟುವಿಕೆ ಅಂತ ಅರ್ಥ ಆಗಬಹುದು. ಕೆಲವು ಕಡೆ ಕರಣ ಇದರಿಂದ ಕಟ್ಟಲ್ಪಡುತ್ತದೆ ಅಂತ ಹೀಗೆ. ಕರಣ ಅಧಿಕರಣ ಎಂಬ ಅರ್ಥದಲ್ಲಿ ಆದರೂ ಆದಿಪದ ಇರೋದರಿಂದ. ಆದ್ದರಿಂದ ಯಥಾಯಥಂ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಏನು ಅರ್ಥ ಬರಬಹುದೋ ಅದನ್ನು ತಗೊಳ್ಬೇಕಷ್ಟೆ. ಹೀಗೆ ಗ್ರಂಥ ಬಂಧನೆ ಅನ್ನೋ ಧಾತುವನ್ನು ಇಟ್ಕೊಳ್ಳೋದು ಒಳ್ಳೆಯದು. ಗ್ರಥಿ ಕೌಟಿಲ್ಯ ಅಂತ ಒಂದು ಧಾತು ಇದೆ, ವಕ್ರವಾಗಿರುವುದು ಅಂತ ಅರ್ಥ. ಈ ಗಂಟುಗಳು ಸ್ವಲ್ಪ ವಕ್ರವಾಗಿಯೇ ಇರ್ತಿರ್ತವೆ, ಅದನ್ನು ಹಾಕಿದ ಮೇಲೆ ಅದೊಂದು ಅರ್ಥ. ಗ್ರಂಥಿ ಸಂದರ್ಭೆ ಟು ಅರೇಂಜ್, ಟು ಪುಟ್ ಇನ್ ಸೀಕ್ವೆನ್ಸ್ ಅಂತ ಹೀಗೆ ಅದಕ್ಕೊಂದು ಅರ್ಥ ಹೇಳ್ತಾರೆ ಗ್ರಂಥ ಸಂದರ್ಭೆ ಧಾತುವಿಗೆ. ಗ್ರಂಥ ಬಂಧನೆ ಧಾತು ಇಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಲ್ಲವೂ ಕೂಡ ಇಲ್ಲಿ ಕಟ್ಟಿ ಹಾಕಲ್ಪಡುತ್ತದೆ. ಚರಾಚರ ಪ್ರಪಂಚ ಎಲ್ಲವೂ ಕೂಡ ಈ ಭಗವಂತನಲ್ಲಿ ಕಟ್ಟಿ ಹಾಕಲ್ಪಡ್ತದೆ. ಭಗವಂತನಿಂದ ಕಟ್ಟಿ ಹಾಕಲ್ಪಡ್ತದೆ ಅನ್ನೋದು ಸರಿಯೇ, ಇಲ್ಲಿ ಅವನಲ್ಲಿ ಕಟ್ಟಿ ಹಾಕಲ್ಪಡ್ತದೆ ಅದು. ಆದ್ದರಿಂದ ಗ್ರಂಥಿ ಅಂತ ಅದಕ್ಕೆ ತಾತ್ಪರ್ಯ. ಅದನ್ನೊಂದನ್ನು ಈ ಪದ್ಮನಾಭ ತೀರ್ಥರ ಟಿಪ್ಪಣಿಯಲ್ಲಿ ಬಂದದನ್ನು ತಗೊಳ್ಬೇಕು. ಹಿಂದೊಂದು ಬಾರಿ ಉಪನಿಷತ್ನಲ್ಲಿ ಅಥ ಪರ ಯಯಾತದಕ್ಷರಮಧಿಗಮ್ಯತೆ
ಅಂತ ಒಂದು ಉಪನಿಷತ್ನಲ್ಲಿ ಬಂದಿತ್ತು. ದ್ವೇ ವಿದ್ಯೆ ವೇದಿತವ್ಯ, ಎರಡು ವಿದ್ಯೆಗಳನ್ನು ತಿಳ್ಕೋಬೇಕು, ಒಂದು ಪರವಿದ್ಯೆ ಒಂದು ಅಪರವಿದ್ಯೆ. ಪರವಿದ್ಯೆ ಅಂದರೆ ಅಕ್ಷರ ಶುದ್ಧ ವಾಚ್ಯವಾದ ಈ ಬ್ರಹ್ಮ ಯಾವುದರಿಂದ ತಿಳಿಯಲ್ಪಡ್ತದೋ ಅದು ಪರವಿದ್ಯಾ ಅಂತ. ಹೀಗೆ ಇತಿ ಉಪಕ್ರಮ್ಯ ಉಕ್ತತ್ವಾತ್ ಯುಕ್ತಂ ಪರವಿದ್ಯೆ ವಿಷಯತ್ವಂ. ಪರವಿದ್ಯಾ ವಿಷಯತ್ವ ಯಾರಿಗೆ ಅಂತ ಪ್ರಶ್ನೆ, ಅದನ್ನ ವಿಷ್ಣುವಿಗೆ ಅಂತ ಇಲ್ಲಿ ಈ ಸೂತ್ರದಲ್ಲಿ ಸಮರ್ಥಿಸ್ತಾ ಇದ್ದಾರೆ. ಗುಣೈ ಆತತತ್ವವಾಚಿ ಆತ್ಮಶಬ್ದ ನ ವಿಷ್ಣು ಅನ್ಯತ್ರ ಸ್ವಾರ್ಥಂ ಲಭತೆ. ಆತ್ಮಶಬ್ದಕ್ಕೆ ಗುಣಗಳಿಂದ ವ್ಯಾಪ್ತ ಅಂತ ಒಂದು ಅರ್ಥ ಇದೆ. ಆ ಅರ್ಥ ಬೇರೆಯವರನ್ನು ನೀವು ಇಟ್ಕೊಂಡ್ರೆ, ವಿಷ್ಣುವನ್ನು ಬಿಟ್ಟು ಬೇರೆಯವ್ರ ಕಡೆ ಈ ಒಂದು ಗುಣೈ ಆಪ್ತ ಅನ್ನೋ ಅರ್ಥ ತನ್ನ ಅರ್ಥದ ಪೂರ್ವಕವಾಗಿ ಪ್ರವೃತ್ತಿ ಮಾಡೋದಿಲ್ಲ, ಸ್ವಾರ್ಥವನ್ನು ಅದು ಹೊಂದೋದಿಲ್ಲ. ಅದನ್ನು ಬೇರೆಯವ್ರನ್ನ ಇಟ್ಕೋಬಾರ್ದು, ಇವನನ್ನೇ ಇಟ್ಕೋಬೇಕು ಅಂತ ಕಾರಣ. ಅಮೃತಸ್ಯೈಷ ಸೇತು ಅಂತ ಬಂದಿರೋದ್ರಿಂದ ಮುಕ್ತಾಧಾರತ್ವೇನ ಉಚ್ಯಮಾನತ್ವಾದಪಿ ಅದು ಒಂದು ಕಾರಣ ಇದೆ. ಅದರಿಂದ ದ್ವಿಭಾಧ್ಯಾಯತನ ವಿಷ್ಣು ಅಂತಲೇ ತಿಳ್ಕೊಳ್ಬೇಕು. ಮುಂದೆ ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪದಲ್ಲೂ ಕೂಡ ಇಲ್ಲಿ ಬಾಹುಲ್ಯೇನ ಪ್ರಾಯಣ ಅಂತ ಅನ್ನೋದನ್ನು ಇಲ್ಲದೇ ಇರೋದನ್ನು ಗಮನಿಸಬೇಕು. ಅಥವಾ ಉಭಯತ್ರ ಪ್ರಸಿದ್ಧಾನಾಂ ನಾಮಲಿಂಗಾತ್ಮಕಾನಾಂ ಶಬ್ದಾನಾಂ ಸಮನ್ವಯ ಕಥ್ಯತೆ. ಅಥಪರಾಯಾತದಕ್ಷರಂ ಅಧಿಗಮ್ಯತೆ ಅಂತ ಆರಂಭಿಸಿ ವಿಷ್ಣುವಿನಲ್ಲಿ ಪರವಿದ್ಯಾ ವಿಷಯತ್ವವನ್ನು ಹೇಳಿದ್ದಾರೆ. ಆ ಪರವಿದ್ಯಾ ವಿಷಯ ಯಾರು ಅಂತ ಪ್ರಶ್ನೆ ಬಂದರೆ, ಯಾರು ದ್ಯು ಪೃಥ್ವಿ ಅಂತರಿಕ್ಷ ಇತ್ಯಾದಿಗಳಿಗೆ ಆಶ್ರಯನಾಗಿದ್ದಾನೋ ಅವನೇ ಅಂತ ಬಂದಿದೆ. ಅದು ರುದ್ರನಿಗೋ ಹೀಗೆ ಅಂತ ಒಂದು ಪ್ರಶ್ನೆ. ಅದನ್ನ ಈ ವಿಷಯದಲ್ಲಿ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅನನ್ಯ ಯೋಗೇನ ಪ್ರಧಾನ ಜ್ಞೇಯತ್ವಂ ಹಿ ಅತ್ರ ಉಚ್ಯತೆ. ಮುಂದೆ ತತ್ವ ಪ್ರದೀಪದಲ್ಲಿ ಅಲ್ಲಿರುವ ಎಲ್ಲ ವಾಕ್ಯಗಳನ್ನು ಓದ್ತಿಲ್ಲ, ನಡುವೆ ಬೇಕಾದ್ದನ್ನು ಮಾತ್ರ ನೋಡ್ತಿದ್ದೇನೆ. ಪ್ರಧಾನವಾಗಿ ಜ್ಞೇಯನಾದವನು ಯಾರು? ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಂತ ಪ್ರಶ್ನೆ ಬಂದರೆ, ಉಳಿದ ದೇವತೆಗಳನ್ನು ನಾವು ಆರಾಧಿಸಬೇಕಾದದ್ದು ಭಗವಂತನ ಪರಿವಾರ ಎಂಬುದಾಗಿ, ಅದು ಅನ್ಯಯೋಗೇನ ಆರಾಧನೆ ಉಳಿದ ದೇವತೆಗಳಿಗೆ. ಇವನಿಗೆ ಅನನ್ಯ ಯೋಗೇನ ಆರಾಧನೆ. ಪ್ರಧಾನವಾಗಿ ಅವನನ್ನೇ ನಾವು ಆರಾಧಿಸಬೇಕು ಅಂತ ಹೀಗಾದ್ರೆ ತಾತ್ಪರ್ಯ. ಅದೇ ಅನನ್ಯ ಯೋಗೇನ ಆರಾಧನೆ ಅಂದ್ರೇ ಆರಾಧನೆ ಅಥವಾ ಜ್ಞೇಯತ್ವ ಅಂದರೆ ಅದೇ ಪರವಿದ್ಯಾ ವಿಷಯತ್ವ, ಹೀಗದರ ಅರ್ಥ. ತತ್ವ ಪ್ರದೀಪದಲ್ಲಿ ಅಸ್ಯೈವಹಿ ಇದೇ ಭಗವಂತನಿಗೆ ವಿಷ್ಣುತ್ವವನ್ನು ಸಿದ್ಧಾಂತದ ರೂಪದಲ್ಲಿ ಅಥವಾ ಸಿದ್ಧಾಂತದ ಪಕ್ಷದಿಂದ ಸೂತ್ರ ರೂಪದಲ್ಲಿ ಹೇಳಲ್ಪಡ್ತದೆ ವೇದವ್ಯಾಸರಿಂದ. ಭಾಷ್ಯತೆ, ಆ ಸೂತ್ರಕ್ಕೆ ಭಾಷ್ಯ ರೂಪವಾಗಿ ಹೇಳಲ್ಪಡ್ತದೆ ಆಚಾರ್ಯರಿಂದ. ಯಸ್ಯ ಚ ಯಥಾತ್ವಂ ಸಿದ್ಧಾಂತಯತಿ ತಸ್ಯ ತತ್ ಅನ್ಯಥಾತ್ವಂ ಪೂರ್ವಪಕ್ಷಯತಿ ಅಂತ ಅಲ್ಲಿ ಬಂದಿದೆ. ಪೂರ್ವಪಕ್ಷವನ್ನು ಇದು ಹೆಚ್ಚು ತೋರಿಸಿಲ್ಲ, ತ್ರಿವಿಕ್ರಮ ಪಂಡಿತರು ಹೆಚ್ಚು ಅದನ್ನು ವಿವರಿಸಿಲ್ಲ, ಆಚಾರ್ಯ ವಿವರಿಸಿದ್ದಾರೆ. ಪೂರ್ವಪಕ್ಷವನ್ನು ನೀವು ಯಾಕೆ ತೋರಿಸಲಿಲ್ಲ ಅಂದರೆ ಅದಕ್ಕೊಂದಿಷ್ಟು ಅವರು ಕೆಲವು 4-6 ವಾಕ್ಯಗಳನ್ನು ಬರೆದಿದ್ದಾರೆ. ಈ ಮುಂದೆ ಪೂರ್ವಪಕ್ಷ ಅಂದರೆ ಏನು ಅಂದರೆ, ಯಸ್ಯ ಚ ಯಥಾತ್ವಂ ಸಿದ್ಧಾಂತ ಐತಿ, ಸಿದ್ಧಾಂತದಲ್ಲಿ ಯಾವ ವ್ಯಕ್ತಿಗೆ ಯಾವ ರೂಪದಿಂದ ಸಿದ್ಧಾಂತವನ್ನು ಮಾಡಿ ತೋರಿಸ್ತಾರೋ ಅದನ್ನು ಮಾಡಿ ತೋರಿಸಿಬಿಟ್ರೆ ಅದೇ ವ್ಯಕ್ತಿಗೆ ತದ್ ಅನ್ಯಥಾತ್ವಂ ಪೂರ್ವಪಕ್ಷ ಐತಿ. ವಿಷ್ಣುವನ್ನ ದ್ವಿಭಾಧ್ಯಾಯತನ ಅಂತ ನಾವು ಸಮರ್ಥನೆ ಮಾಡಿದರೆ ಸಿದ್ಧಾಂತದಲ್ಲಿ, ಹಾಗಾದರೆ ಅದೇ ವಿಷ್ಣುವೇ ದ್ವಿಭಾಧ್ಯಾಯತನ ಅಲ್ಲ ಅಂತ ಪೂರ್ವಪಕ್ಷವರು ಹೇಳ್ತಾರೆ ಅಂತ ಸ್ಪಷ್ಟ ಆಗಿಬಿಡ್ತದೆ. ಆದ್ದರಿಂದ ನಾವು ಅದನ್ನು ಹೆಚ್ಚು ವಿವರಿಸಿಲ್ಲ ಅಂತ ಅವರ ತಾತ್ಪರ್ಯ. ನಹಿ ಮಣಿಗಣ ಮಾರ್ಗಣ ಪರಾಹ ನಿಪುಣಧಿಯ ಅನುಪದಂ ಸ್ವಪರಗುಪ್ತಿ ಪಾಟನ ಪಟವಃ ಅಧಿಜಲಧಿ ಲಹರೀಪಟಲ ಪರಿವೃತ್ತಿ ಪರಿಗಣನ ಕೌತುಕೇನ ಸಮಯಂ ಅತಿಪಾತಯಂತೆ. ಸಂಸ್ಕೃತದ ವೈಭವ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಯಾಕೆ ಸಂಶಯ ವಿಪರ್ಯಯ ಮತ್ತು ಎಲ್ಲ ಕಡೆ ಪೂರ್ವಪಕ್ಷ ಅದನ್ನೆಲ್ಲ ತೋರಿಸ್ತಾ ಕೂತ್ಕೋಬೇಕು? ಅದು ನೋಡಿದರೆ ಗೊತ್ತಾಗ್ತದೆ. ಹಿಂದೆ ಅನೇಕ ಕಡೆ ತೋರಿಸಿದ್ದೀವಿ, ಇಲ್ಲಿ ಬೇಕಾಗಿಲ್ಲ. ಸಮುದ್ರದಲ್ಲಿರುವ ಮಣಿಗಳನ್ನು ಯಾರು ಅನ್ವೇಷಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದರಲ್ಲೇ ಯಾರ ಬುದ್ಧಿ ನಿಪುಣವಾಗಿದೆ ಅಂಥವರು ಲಹರಿ ಪಟಲ ಪರಿಗಣನ ಕೌತುಕೇನ, ಸಮುದ್ರ ತೀರದಲ್ಲಿ ಕೂತ್ಕೊಂಡು ಎಷ್ಟು ಇಲ್ಲಿ ಅಲೆಗಳೇ ಎದ್ದಿದೆ,
ಯಾವಾಗ ನೀರು ಹೆಚ್ಚಾಗಿದೆ, ಉಬ್ಬರ ಹೆಚ್ಚಾಗಿದೆ, ಇಳಿತ ಯಾವಾಗ ಆಗಿದೆ ಅಂತ ಹೇಳಿ ಸಮಯಂನ ಅತಿಪಾತಯಂತಿ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ, ಆದರೆ ಸಮಯವನ್ನು ಅವ್ರು ಕಳೆಯೋದಿಲ್ಲ, ಅದು ಬೇಕಾಗಿಲ್ಲ ಅವರಿಗೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಹೆಚ್ಚು ಹೇಳಿಲ್ಲ ಸಂಶಯ ಇತ್ಯಾದಿಗಳನ್ನು ಅಂತ. ಅಂತಿಮವಾಗಿ ತತ್ವಪ್ರದೀಪದಲ್ಲಿ ದ್ವಿಭಾಧ್ಯಾಯತನ ವಿಷ್ಣುರೇವ, ಯಾಕೆಂದರೆ ಆತ್ಮಶಬ್ದಾತ್ ವಿಷ್ಣೋ ಸ್ವರೂಪಸ್ಯೇವ ಸಾಕ್ಷಾದ್ವಾಚಕೋ ಹ್ಯಾಯಂ ಆತ್ಮಶಬ್ದ. ಈ ಆತ್ಮಶಬ್ದ ಅನ್ನೋದು ವಿಷ್ಣುವಿನ ಸ್ವರೂಪಕ್ಕೆ ಸಾಕ್ಷಾತ್ತಾಗಿ ವಾಚಕ ಆಗಿದೆ, ಆದ್ದರಿಂದ ಅದನ್ನೇ ಇಲ್ಲಿ ತಗೊಂಡಿದ್ದೇವೆ. ಆತ್ಮಶಬ್ದ ಹೇಳಿರೋದ್ರಿಂದ ಇಲ್ಲಿ ರುದ್ರ ಇತ್ಯಾದಿಗಳು ಯಾರೂ ಪ್ರತಿಪಾದ್ಯರಲ್ಲ, ಭಗವಂತನೇ ಪ್ರತಿಪಾದ್ಯ ಅಂತ ಅವರ ತಾತ್ಪರ್ಯ. ಈ ಮುಂದೆ ಜಗನ್ನಾಥೇತಿಗಳ ಭಾಷ್ಯದೀಪಿಕಾ. ಪ್ರಾಯೇಣ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಾಯೇಣ ಅಂದರೆ ಪ್ರಾಚುರ್ಯೇಣ ಅಂತ ಅರ್ಥ. ಯಾಕೆ ಹೇಳಿದ್ದಾರೆ ಅದನ್ನಂದರೆ, ದೇವತಾಧಿಕರಣ ಶೂದ್ರಾಧಿಕರಣಯೋ ಸಮನ್ವಯಾಧಿಕರಣಾತ್ ಸಮನ್ವಯ ಅಕರಣಾತ್ ತದ್ವ್ಯಾವೃತ್ಯರ್ಥಂ. ಪ್ರಾಯೇಣ ಅಂತ ಜಯತೀರ್ಥರು ಯಾಕೆ ಹೇಳ್ತಾರೆ ಅಂದರೆ, ಮುಂದೆ ದೇವತಾಧಿಕರಣ ಅಪಶೂದ್ರಾಧಿಕರಣ ಅಂತ 2 ಅಧಿಕರಣ ಬರ್ತವೆ. ಆ 2 ಅಧಿಕರಣಗಳಲ್ಲಿ ಭಗವಂತನಲ್ಲಿ ಯಾವುದೇ ಶಬ್ದವನ್ನು ಸಮನ್ವಯಿಸಿ ತೋರಿಸಿಲ್ಲ, ಕೆಲವು ಪ್ರಾಸಂಗಿಕವಾದ ವಿಷಯಗಳನ್ನು ಅಲ್ಲಿ ನಿರ್ಣಯಿಸಿದ್ದಾರೆ. ಆದ್ದರಿಂದ ಪ್ರಾಚುರ್ಯೇಣ ಅಂತ ಹೇಳಿದ್ದಾರೆ. ಜಯತೀರ್ಥರು ಅದನ್ನು ವಿವರಿಸಿರಲಿಲ್ಲ, ಪ್ರಾಯೇಣಕ್ಕೆ ಮಾತ್ರ ಹೇಳಿದ್ರು. ಅದಕ್ಕಾಗಿ ನಾವಿಲ್ಲಿ ಭಾಷ್ಯದೀಪಿಕಕ್ಕೆ ಅನುಗುಣವಾಗಿ ಅದನ್ನು ನೋಡಿದ್ದೇವೆ. ಸಮನ್ವಯಂ ಪರಮಮುಖ್ಯ ವೃತ್ಯ ತಾತ್ಪರ್ಯ ಪ್ರಬಲ ಹೇತುವಿಹಿ. ವಿಷ್ಣುವಿನಲ್ಲಿ ಸಮನ್ವಯ ತೋರಿಸುವುದು ಅಂದರೆ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಿಗದು ವಾಚಕ ಅಂತ ತೋರಿಸುವುದು ಅಂತ ಹೀಗದರ ಅಭಿಪ್ರಾಯ. ಈ ಭಾಷ್ಯದೀಪಿಕಾದಲ್ಲಿ 321ನೇ ಪುಟದಲ್ಲಿ ಯಸ್ಮಿನ್ ದೇವ ಪೃಥ್ವಿ ಚಾಂತರಿಕ್ಷಂ ಅಂತ ಹೀಗೆ ವೇದವಾಕ್ಯ ಇದೆ. ಅದಾದಮೇಲೆ ಬರುವ ಪ್ಯಾರಾಗ್ರಾಫ್ನಲ್ಲಿ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋಮಾ ವಿಷ ಅಂತಕ ತೇನಾನ್ನೀನ ಆಪ್ಯಾಯಸ್ವ ಅಂತ ಹೀಗೆ ಬಂದಿದೆಯಲ್ಲ, ಇತಿ ಮಹಾನಾರಾಯಣ ಉಪನಿಷತ್ ಅಂತ ಕೊಟ್ಟಿದ್ದಾರೆ. ಇತಿ ತೈತ್ತರೀಯ ವಚನೇನ, ತೈತ್ತರೀಯ ವಚನ ಅಂತ ಹೇಳ್ತಾರೆ. ತೈತ್ತರೀಯ ಅಂತಂದರೆ ಕೃಷ್ಣ ಯಜುರ್ವೇದ, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ಅದಕ್ಕಾಗಿ ಅದನ್ನು ತೈತ್ತರೀಯ ಅಂತ ಹೀಗೆ ಹೇಳ್ತಿರ್ತಾರೆ. ವಾಜಸನೀಯ ಅಂತ ಬಂದರೆ ಶುಕ್ಲ ಯಜುರ್ವೇದ, ಇದು ತೈತ್ತರೀಯ ಅಂದರೆ ಕೃಷ್ಣ ಯಜುರ್ವೇದ. ಮುಂದೆ ಈಶಾನೋ ದೇವ ಸನೋ ಘೃತ ಆಯುರ್ಧಾತು ಅಂತ ಬಂದಿದೆ. ಇತ್ಯಾದಿ ಖಿಲ ಸಂಹಿತಾ ಅಂತಿದೆ, ಅದು ಖಿಲ ಸಂಹಿತಾ ಅದ್ರಲ್ಲಿ ಬಂದದ್ದು. ಋಗ್ವೇದದ್ದೇ ಖಿಲ ಭಾಗ ಇದ್ದಿರಬಹುದು. ಭಾಷ್ಯದೀಪಿಕಾದಲ್ಲಿ 322ನೇ ಪುಟದಲ್ಲಿ ಯಸ್ಮಿನ್ ಲೋಕಾಹ ಮನಃ ಅಂತ ಹೀಗೆ, ಮನಃ ಸಹ ಪ್ರಾಣೈಶ್ಚ ಅಂತ ಹೀಗೆಲ್ಲ ಬಂದಿದೆ. ಮನಃ ಅಂದರೆ ಮನಸ್ಸು, ತದರ ಅಭಿಮಾನಿ ದೇವತೆ, ಸರ್ವೈ ಪ್ರಾಣೈ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಅವರೆಲ್ಲರೂ ಈ ಭಗವಂತನನ್ನೇ ಆಶ್ರಯಿಸಿದ್ದಾರೆ. ತಮೇ ವೈಕಂ ಜಾನಥ, ಅವನೊಬ್ಬರನ್ನೇ ತಿಳಿಯಿರಿ ಅನ್ನೋದಕ್ಕಿಂತ ಅವನನ್ನೇ ಪ್ರಧಾನವಾಗಿ ತಿಳಿಯಿರಿ ಅಂತ ಹೀಗರ್ಥ. ರುದ್ರೋ ಮಾ ವಿಷ ಅಂತಕಃ, ರುದ್ರೋ ಮಾ ವಿಷ ಅಂತಿದೆಯಲ್ಲ, ಮಾ ವಿಷ ಅನ್ನೋದು ಮಧ್ಯಮ ಪುರುಷ, ಅದು ರುದ್ರೋ ಅಂತ ಮಧ್ಯಮ ಪುರುಷ. ಅದಕ್ಕನುಸಾರವಾಗಿ ಹೇ ರುದ್ರ ಅಂತಿರಬೇಕಾಗಿತ್ತು, ಹೇ ರುದ್ರ ಮಾ ಆವಿಷ ಅಂಥೇಳಿ. ರುದ್ರೋ ಅಂತ ಪ್ರಥಮ ವಿಭಕ್ತಿ ಯಾಕಿದೆ ಅಂತಂದರೆ, ರುದ್ರೋ ಅಂದರೆ ರುದ್ರ ಊ, ಹೇ ರುದ್ರ ಅಂತ ಹೀಗೆ ಅದರ ಅರ್ಥ. ರುದ್ರೋ ಅನ್ನೋದು ರುದ್ರಃ ರುದ್ರೋ ರುದ್ರಾಹ ಇದ್ದದ್ದು, ರುದ್ರಃ ಇದ್ದದ್ದು ರುದ್ರೋ ಆಗಿದ್ದಲ್ಲ, ರುದ್ರ ಪ್ಲಸ್ ಊ. ರುದ್ರ ಅನ್ನೋದು ಸಂಬೋಧನಾ ಪ್ರಥಮ ವಿಭಕ್ತಿಯೇ. ಅದಕ್ಕನುಸಾರ ಮಾ ಆವಿಷ ಅಂತ ಅಲ್ಲಿ ಉದ್ಧಮ ಪುರುಷ ಇದೆ, ಮಧ್ಯಮ ಪುರುಷ ಇದೆ. ಊ ಇತ್ಯವ್ಯಯಂ ಸಂಬುದ್ಧ ದ್ಯೋತಕಃ ನಿಪಾತಃ, ಮಾ ಇತಿ ಅವ್ಯಯಂ, ಅದನ್ನೆಲ್ಲ ಇಲ್ಲಿ ಗಮನಿಸಬೇಕು. ಅದರ ನಂತರ ಗ್ರಂಥಿ ಅಂದರೆ ಆಶ್ರಯ ಅಂತ ಅರ್ಥ. ಅಂತಕ ಅಂದರೆ ಸಂಹರ್ತ ಅಂತ ಅರ್ಥ ಬರ್ತಿದ್ದಾರೆ. ಅಲ್ಲಿ ಪ್ರಾಣಾನಾಂ ಗ್ರಂಥಿರಸಿ ಅಂದರೆ ಇಂದ್ರಿಯಾಣಾಂ ಗ್ರಥ್ಯತೆ ಅಸ್ಮಿನ್ ಇತಿ. ಪದ್ಮನಾಭತೀರ್ಥರು ತಸ್ಮಿನ್ ಅಂತ ಬರೆದಿದ್ರು, ಇವರು ಅಸ್ಮಿನ್ ಅಂತ ಹೀಗೆ ಬರೆದಿದ್ದಾರೆ. ಅಸ್ಮಿನ್ ಗ್ರಥ್ಯತೆ ಬಂಧಿಸಲ್ಪಡುತ್ತದೆ ಅಂತ ಹೀಗದರ ಅಭಿಪ್ರಾಯ. ಮಾಂ ಅಂದರೆ ಮಾ ವಿಷಾಂತಕ ಅಂತಿದೆಯಲ್ಲ, ಅದಕ್ಕೆ ಇನ್ನೊಂದು ಥರದ ಅರ್ಥ ತೋರಿಸ್ತಾರೆ. ಮಾ ಅಂದರೆ ಮಾಮ್ ಅಂತ ಅರ್ಥ. ಅಸ್ಮತ್ ಶಬ್ದದ ದ್ವಿತೀಯ ವಿಭಕ್ತಿ ಏಕವಚನ ಮಾಮ್ಮ ಅಂತ 2 ರೂಪ ಇದೆ.
ಅದರಿಂದ ಮಾ ಅಂದರೆ ಮಾಂ ನನ್ನನ್ನು, ಆವಿಷ ಪ್ರವಿಶ ನನ್ನಲ್ಲಿ ನೀನು ಸನ್ನಿಧಾನ ಮಾಡು ಅಂತ ಇಟ್ಕೋಬೇಕು ಅದನ್ನು. ಅದಕ್ಕೆ ಅವರು ಮೇಲೆ ಒಂದು 2-3 ವಾಕ್ಯ ಮೇಲೆ ಯದ್ವಾ ಮಾ ಇತ್ಯನೇನ ಅಸ್ಮದಾದೇಶ ಮಾ ಶಬ್ದಶ್ಚ ಇತಿ ಉಭೌ ತಂತ್ರೇಣ ಉಪಾತ್ತವು. ತಂತ್ರದ ಮೂಲಕ ಮಾ ಅಂತ ಅನ್ನೋದನ್ನು 2 ಸರಿ ಇಟ್ಕೋಬೇಕು. 2 ಸರಿ ಇಟ್ಕೊಳ್ಳೋದು ಅಂತಂದರೆ ಒಮ್ಮೆ ಇಟ್ಕೊಂಡಾಗ ನೀನು ನಮಗೆ ತೊಂದರೆ ಕೊಡಬೇಡ ಅಂತ ಹೀಗೊಂದು ಅರ್ಥ ಇದೆ. ಮತ್ತೊಂದು ಸರಿ ನನ್ನಲ್ಲಿ ನೀನು ಪ್ರವೇಶ ಮಾಡು ಬಾ ಅಂತ, ಹೀಗೆ ನನ್ನಲ್ಲಿ ಸನ್ನಿಧಾನ ಮಾಡು ಬಾ ಅಂತ ಇನ್ನೊಂದು ಅರ್ಥ. ಅದನ್ನು 2 ಬರೆದಿದ್ದಾರೆ ಅವರು. ಹೇ ರುದ್ರ ಅಂತಕಸ್ತಂ ಮಾಂ ಮಾ ಪ್ರಾವಿಶ, ನನ್ನನ್ನು ಪ್ರವೇಶಿಸಬೇಡ ಅಂತ ಒಂದು, ಅಂತಕನಾಗಿ ನನ್ನನ್ನು ಪ್ರವೇಶಿಸಬೇಡ, ನನಗೆ ತೊಂದರೆ ಕೊಡಬೇಡ ಅಂತ. ಇನ್ನೊಂದು, ನೀನು ನನ್ನಲ್ಲಿ ಸನ್ನಿಹಿತನಾಗಿ ಇರು ಬಾ ಅಂತ ಹೀಗೆ ಕೇಳೋದು. ತೇನ ಆಹುತಿ ರೂಪೇಣ ಅನ್ಯೇನ, ನಾನು ಕೊಟ್ಟ ಆಹುತಿಯ ಮೂಲಕ ನೀನು ನನ್ನನ್ನು ರಕ್ಷಿಸು, ಆಪ್ಯಾಯಸ್ವ ಸುಖಯ ಅಂತ ಹೀಗೆ. ಅಂತಕನಾಗಿ ನನ್ನನ್ನು ಪ್ರವೇಶಿಸಬೇಡ ಅಂತ ಹೇಳಿದಾಗ ಆ ರುದ್ರಾಧ್ಯಾಯದಲ್ಲಿ, ಅದು ಕೂಡ ಕೃಷ್ಣ ಯಜುರ್ವೇದದ ರುದ್ರಾಧ್ಯಾಯ. ಮಾನೋ ಮಹಾಂತ ಮುತಮಾನೋ ಅರ್ಭಕಂ ಮಾನೋವಧಿ ಪಿತರಂ ಮೋತ ಮಾತರಂ ಪ್ರಿಯಮಾನಸ್ತನವೋ ರುದ್ರದೀರ್ಷಃ ಅಂತ ಹೀಗೆ 1-2 ಅಲ್ಲಿ ಮಂತ್ರಗಳು ಕೇಳಿ ಬರ್ತವೆ. ನಮ್ಮಲ್ಲಿ ದೊಡ್ಡವರನ್ನ, ಅರ್ಭಕಂ ಅಂದರೆ ಚಿಕ್ಕ ಮಗುವನ್ನ, ಮಾನ ಉಕ್ಷಂತ ಉತಮಾನ ಉಕ್ಷಿತಂ, ಉಕ್ಷಿತ ಅಂತಂದ್ರೆ ಉಕ್ಷಸೇಚನೆ ಗರ್ಭಸ್ಥವಾದ ಶಿಶು, ಉಕ್ಷನ್ ಅಂತಂದ್ರೆ ಆ ಗರ್ಭಸ್ಥವಾದ ಶಿಶುವನ್ನ ಸ್ತ್ರೀಯ ಗರ್ಭದಲ್ಲಿ ಇಟ್ಟವನು, ಅವನು ಉಕ್ಷನ್. ಇವ್ರು ಯಾರಿಗೂ ನೀನು ತೊಂದರೆ ಕೊಡಬೇಡ ಅಂತ ಹೀಗೆ ಅದೆಲ್ಲ ಪ್ರಾರ್ಥನೆ ಇದೆ. ಮಾನಸ್ಥೋ ಕೇತನ ಏಮಾನ ಆಯುಷಿಮಾನೋ ಗೋಷುಮಾನೋ ಅಶ್ವೇಶು ರೀರಿಷಃ ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮಸಾ ವಿಧೇಮತೆ. ಅದೆಲ್ಲ ರುದ್ರನ ಪ್ರಾರ್ಥನೆಯೂ ಹೌದು, ರುದ್ರಾಂತರ್ಗತ ಭಗವಂತನ ಪ್ರಾರ್ಥನೆಯೂ ಹೌದು. ನಮ್ಮ ಮಕ್ಕಳಿಗೆ ಮಾನ ಆಯುಷಿ, ನಮ್ಮ ಆಯುಷ್ಯಕ್ಕೆ, ಮಾನು ಗೋಷು ಅಶ್ವೇಶು, ನಮ್ಮ ಗೋ ಸಂಪತ್ತು, ನಮ್ಮ ಅಶ್ವ ಸಂಪತ್ತು. ಹಾಗೆ ಗೋ ಅಂದರೆ ವೇದಗಳು ಅಂತ ಅರ್ಥ, ಆಮೇಲೆ ಅಶ್ವ ಅಂತಂದ್ರೆ ಇಂದ್ರಿಯಗಳು ಅಂತ ಅರ್ಥ, 2ನೇ ಅರ್ಥ. ನೀವು ತೊಂದರೆ ಕೊಡಬೇಡ. ರೀರಿಷಃ ರೀಂ ಕ್ಷಯ ಧಾತು. ವೀರಾನ್ಮಾನೋ ರುದ್ರಭಾಮಿತಃ, ಸಿಟ್ಟು ಮಾಡಿ ನಮಗೆ ತೊಂದರೆ ಕೊಡಬೇಡ ಅಂತ ಹೀಗೆಲ್ಲ ಇದೆ. ಕ್ಷಯದ್ವೀರಾಯ ಸುಮ್ನಂ ಅಸ್ಮೇತೆ ಅಸ್ತು ಅಂತ ಮತ್ತೊಂದು ಮಂತ್ರ ಇದೆ. ನಿನ್ನ ರೂಪ ನಮಗೆ ಸುಮ್ಮನವಾಗಲಿ. ಸುಮ್ಮನೆ ಆಗುವುದು ಅಂದರೆ ಅದು ಕನ್ನಡದಲ್ಲಿ ಸುಮ್ಮನೆ ಅಂತೀವಲ್ಲ, ಶಾಂತವಾಗಿರಲಿ ನಿನ್ನ ರೂಪ, ನಮಗದು ಬಾಧಕ ಆಗದೆ ಇರಲಿ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಇದೆ. 322ನೇ ಪುಟದಲ್ಲಿ ಯೋ ಬ್ರಹ್ಮಣೆ ಬ್ರಹ್ಮ ಉಜ್ಜಭಾರ ಅಂತಿದೆ. ಬ್ರಹ್ಮಣೆ ಚತುರ್ಮುಖಾಯ, ಬ್ರಹ್ಮ ವೇದಗಳನ್ನು, ಉಜ್ಜಭಾರ ತೆಗೆದುಕೊಟ್ಟ, ಉಜ್ಜಹಾರ ಅಂತ ಹೀಗಿದೆ. ಪ್ರಾಣೇಶ್ವರ ಇಂದ್ರಿಯಗಳಿಗೆ ಅಧಿಪತಿಯಾದ ರುದ್ರ, ಕೃತ್ತಿವಾಸ ಕೃತ್ತಿಚರ್ಮ. ಅದನ್ನೇ ಸಿದ್ಧಾಂತದಲ್ಲಿ ಇವನ್ನೇ ಶಬ್ದಗಳನ್ನ ನಾವು ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡ್ತೇವೆ. ತಮೇವೈಕಂ ಜಾನಥ ಮುಂದೆ ಸೂತ್ರ ಹೇಳಿದ್ದಾರೆ. ಅಥ ಉಚ್ಯತೆ, ಆತ್ಮಶಬ್ದ ಇರೋದ್ರಿಂದ ದುರ್ಭಾಧ್ಯಾಯತನ ವಿಷ್ಣು ಅಂತಲೇ ಅದ್ರ ತಾತ್ಪರ್ಯ. ಸ್ವಶಬ್ದ ಪರ್ಯಾಯ ಆತ್ಮಶಬ್ದ ಗ್ರಾಹಿತ್ವ ವಿಷ್ಣು ಸ್ವರೂಪ. ಇಲ್ಲಿ ಸ್ವಶಬ್ದ ಏನು ಬಂದಿದೆ, ಸ್ವ ಇತಿ ಶಬ್ದ ಸ್ವಶಬ್ದ. ಹಿಂದೆ ಅದು ಸ್ವ ಎಂಬ ಶಬ್ದ, ಆ ಶಬ್ದ ಅಂತ ಹೀಗಿನ ಸ್ವ ಎಂಬ ಶಬ್ದ ಅಂತ ಅದಕ್ಕೆ ನಿಷ್ಪತ್ತಿ ಮಾಡಿದ್ದರಿಂದ ಇದು ತತ್ವನಿರ್ಣಯದಲ್ಲಿ ಹೇಳಿದಂತೆ ಇಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ತತ್ವನಿರ್ಣಯದಲ್ಲೂ ಹೀಗೆ ಒಂದು ಬಂದಿದೆ. ಸೌತ ಸ್ವಶಬ್ದಸ್ಯ ಸ್ವಶಬ್ದ ಪರ್ಯಾಯ ಆತ್ಮಶಬ್ದಾದಿತಿ ವಿಷ್ಣು ತತ್ವನಿರ್ಣಯೋಕ್ತೇ. ಸ್ವಶಬ್ದಕ್ಕೆ ಪರ್ಯಾಯವಾದ ಆತ್ಮಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿರುವುದರಿಂದ ಅಂತ ಹಾಗಾದ್ರೆ ತಾತ್ಪರ್ಯ. ಸ್ವಸ್ಯ ವಿಷ್ಣೋಹೇವ ವಾಚಕ ಶಬ್ದ ಸ್ವಶಬ್ದ ಅಂತ ಇನ್ನೊಂದು 2ನೇ ನಿಷ್ಪತ್ತಿ. ಅದು 2ನ್ನೂ ಗಮನಿಸಬೇಕು. ಸ್ವ ಇತಿ ಶಬ್ದ ಅಂತ ಒಂದು, ಇನ್ನೊಂದು ಸ್ವಸ್ಯ ಇವ ವಾಚಕ ಶಬ್ದ ಸ್ವವಾಚಕ ಅಂತ 2 ಥರದ ನಿಷ್ಪತ್ತಿ ಅದಕ್ಕೆ. ಆ ಥರನೂ ತಿಳ್ಕೋಬಹುದು. ಅದರಿಂದ ದಿಗ್ಭಾಧ್ಯಾಯತನಾದವನು ವಿಷ್ಣುವೇ ಹೊರತು ಬೇರೆ ಯಾರು ಕೂಡ ಅಲ್ಲ ಅಂತ ಅಲ್ಲಿ ಸಮಾಧಾನ. ಸ್ವಶಬ್ದಾತ್ ಅಂದ್ರೆ ವಿಷ್ಣುವಾಚಿ ಸ್ವಶಬ್ದ ಪರ್ಯಾಯ ಆತ್ಮಶಬ್ದಾತ್. ಅದರಿಂದ ವಿಷ್ಣುವೇ ಇಲ್ಲಿ ಪ್ರತಿಪಾದಿತನಾಗಿದ್ದಾನೆ ಅಂತ ಅದರ ಅರ್ಥ. ಅದನ್ನು ಬ್ರಹ್ಮವೈವರ್ತ ಪುರಾಣದ ಶ್ಲೋಕವನ್ನು ಕೂಡ ಹೇಳ್ತಾರೆ. ಅಲ್ಲಿ ನೈವಾಪ್ತ ಗುಣಪೂರ್ಣತ, ವಿಷ್ಣು ಇತರರಾದ ಚತುರ್ಮುಖಾದಿಗಳಿಂದ ಗುಣಪೂರ್ಣತ ಅನ್ನೋದು ನೈವ ಆಪ್ತ, ಸರ್ವಥಾ ನ ಆಪ್ತ, ಅವರಿಂದ ಹೊಂದಲ್ಪಟ್ಟೇ ಇಲ್ಲ ಅದು.
ಆದ್ದರಿಂದ ನಾಶರಹಿತನಾದ ಆ ವಿಷ್ಣುವನ್ನೇ ಇವೆಲ್ಲವೂ ಪ್ರತಿಪಾದನೆ ಮಾಡ್ತವೆ. ತಮೃತೆ ವಿಷ್ಣು ಅವ್ಯಯಂ ನ ಸಂಭವಂತಿ, ಅವನನ್ನು ಬಿಟ್ಟು ಬೇರೆ ಯಾರಿಗೂ ಆ ಶಬ್ದಗಳು ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.